Littering in public places is injurious to the environment. Wow. It crossed. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಸೊ ಈಗ ನೀವು ನೋಡ್ತಾ ಇರೋ ವಿಡಿಯೋನಲ್ಲಿ ನಾವು ವೈನಾಡ್ ಫ್ಲೋರಾ ವೈತ್ರಿಯಿಂದ ಹೊರಟು ಲಕ್ಕಿಡಿ ಪಾಯಿಂಟ್ನ ನೋಡಿಕೊಂಡು ಬಂಡೀಪುರದ ಕಡೆಗೆ ಹೊರಟಿದ್ವಿ. ಈಗ ನಾವು ಮುತ್ತುಂಗ ವೈಲ್ಡ್ ಲೈಫ್ ಸ್ಯಾಂಚುರಿನ ಕ್ರಾಸ್ ಮಾಡ್ತಾ ಇದ್ದೀವಿ. ನೋಡೋಣ ನಮ್ಮ ಲಕ್ ಹೇಗಿದೆ ಅಂತ, ಏನಾದರೂ ಸೈಟಿಂಗ್ ಆಗುತ್ತಾ ಅಂತ. ಕಂಪ್ಲೀಟ್ಲಿ ಫಿಂಗರ್ಸ್ ಕ್ರಾಸ್ಡ್. ಸ್ಟಾರ್ಟಿಂಗಲ್ಲೇ ನಮಗೆ ಈ ಒಂದು ಹರ್ಡ್ ಆಫ್ ಡಿಯರ್ ಕಾಣಿಸ್ತು. ತುಂಬಾ ಖುಷಿ ಆಯಿತು ಇಷ್ಟೊಂದು ಡಿಯರ್ಗಳನ್ನು ನೋಡಿ. ಜೊತೆಯಲ್ಲಿ ಆಸ್ ಬೋನಸ್ ವಿ ಗಾಟ್ ದ ಸೈಟಿಂಗ್ ಆಫ್ ದ ಬ್ಯೂಟಿಫುಲ್ ಪೀಕಾಕ್. ಯಥೇಚ್ಛವಾಗಿ ಸುರಿತಾ ಇದ್ದಂತಹ ಮಳೆಯಿಂದಾಗಿ ಇಡೀ ಕಾಡು ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ಡಿಫ್ರೆಂಟ್ ಹ್ಯೂಸ್ ಆಫ್ ಗ್ರೀನ್ ವಿ ಗಾಟ್ ಟು ಸಿ. ಆ್ಯಂಡ್ ಈಗ ನಮ್ಗೆ ಇಲ್ಲೊಂದು ಎಲಿಫೆಂಟ್ ಸೈಟಿಂಗ್ ಆಯಿತು. ಇದು ಸಾಕಿರೋ ಆನೆ. ನೀರು ಉಕ್ಕಿ ಹರಿತಾ ಇತ್ತು, ಎಲ್ಲೆಲ್ಲೂ ನದಿ ತುಂಬಿ ತುಳುಕ್ತಾ ಇತ್ತು. ನದಿ ಎಷ್ಟು ರಭಸವಾಗಿ ಹರಿತಾ ಇತ್ತು ಅಂದರೆ ಅದರ ಸದ್ದು ಇಲ್ಲಿವರೆಗೂ ಕೇಳ ಬರ್ತಾ ಇತ್ತು. ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಸೈಟಿಂಗ್. ಸ್ವಲ್ಪ ದೂರ ಬರ್ತಿದ್ದಂಗೆ ನಮಗಿಲ್ಲಿ ಬೇಕಾದಷ್ಟು ಸಾಂಬಾರ್ ಡಿಯರ್ ಕಾಣಿಸ್ತು. ಒಂದು ಹಿಂಡೆ ನಿಂತಿತ್ತು ಇಲ್ಲಿ. ಸೊ ತುಂಬ ದೂರದಲ್ಲಿತ್ತು. ಸ್ವಲ್ಪ ಝೂಮ್ ಮಾಡಿ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಇಲ್ಲೇ ರೋಡ್ ಸೈಡ್ ಕಾಣಿಸ್ತಾ ಇದ್ದಂತಹ ವಾಟರ್ ಬಾಡಿ ಹತ್ರ ಈ ಎಲ್ಲ ಸಾಂಬಾರ್ ಡಿಯರ್ ಫ್ಯಾಮಿಲಿ ಬಂದು ನೀರು ಕುಡಿಯೋದಕ್ಕೆ ಅಂತ ನಿಂತಿತ್ತು. ಆ್ಯಂಡ್ ವಿ ವರ್ ಲಕ್ಕಿ ಎನಫ್ ಟು ಗೆಟ್ ದಿಸ್ ಬ್ಯೂಟಿಫುಲ್ ಸೈಟಿಂಗ್. ಸಾಂಬಾರ್ ಡಿಯರ್ ಸೈಟಿಂಗ್ ಆಯಿತು ಫೈನಲಿ. ಸೊ ಆಗ್ಲಿಂದ ನಾವು ನೋಡಿದ್ದು ಪೀಕಾಕ್, ಡಿಯರ್, ಎಲಿಫೆಂಟ್ ಆ್ಯಂಡ್ ಸಾಂಬಾರ್ ಡಿಯರ್. ನಾವು ವೈತ್ರಿಯಿಂದ ಹೊರಟಿದ್ದೇ ಲೇಟ್ ಆಗಿತ್ತು. ಮಧ್ಯದಲ್ಲಿ ಬೇರೆ ಬ್ರೇಕ್ಸ್ ತೊಗೊಂಡು ಅಲ್ಲಲ್ಲಿ ನಿಲ್ಲಿಸಿ ಟೀ ಎಂಜಾಯ್ ಮಾಡಿಕೊಂಡು ಹಾಗೆನೇ ನೇಚರ್ ವ್ಯೂಸ್ನ ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ವಿ. ಸೊ ಗುಂಡ್ಲುಪೇಟೆಗೆ ಟ್ರಾವೆಲ್ ಮಾಡೋದೇ ಒಂದು ಹಬ್ಬ. ಕಣ್ಣಾಯಿಸಿದಷ್ಟು ದೂರಕ್ಕೂ ಹಸಿರು, ಹಾಗೆನೇ ತೋಟಗಳ ವೈಭವ, ಸನ್ಫ್ಲವರ್ ಗಾರ್ಡನ್ಸ್, ಹಾಗೆನೇ ಚೆಂಡು ಹೂವಿನ ಗಾರ್ಡನ್ಗಳನ್ನು ನಾವು ನೋಡ್ತಾ ಬಂದ್ವಿ. ನೀರು, ಅಲ್ಲಲ್ಲಿ ವಾಟರ್ ಬಾಡೀಸ್ಗಳು ಏನಿದ್ವು, ಮತ್ತು ಆ ತೋಟಗಳ ಒಂದು ಸೊಬಗು, ಅವರನ್ನು ಮಂತ್ರಮುಗ್ಧರಾಗಿಸುವಂತಹ ಪ್ರಾಕೃತಿಕ ಸೌಂದರ್ಯ, ಪಚ್ಚೆ ಹಸಿರು, ಇದು ಕಣ್ಣಿಗೆ ತುಂಬ ತಂಪನ್ನಿಸ್ತಿತ್ತು. ಕಾರ್ ಮೋಡಗಳ ಜೊತೆಯಲ್ಲಿ ಈ ಗ್ರೀನ್ ಕಾಂಬಿನೇಷನ್ ಏನಿದೆ ಇದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ನಮ್ಮ ಎಂಟ್ರಿ ಮೇನ್ ಬಂಡೀಪುರದ ಕಡೆಗಾಗಿತ್ತು. ಯಾಕೆಂದರೆ ನಾವು ಗುಂಡ್ಲುಪೇಟೆ ಮೇಲಿಂದ ಬಂದಿದ್ವಿ. ಓನ್ಲಿ ಅ ಪೋರ್ಷನ್ ಆಫ್ ಬಂಡೀಪುರನ ಕವರ್ ಮಾಡಿದ್ವಿ. ಆ್ಯಂಡ್ ವಿ ರಿಯಲಿ ವಾಂಟೆಡ್ ಟು ಎಂಜಾಯ್ ದ ಬಂಡೀಪುರ್ ರೋಡ್ಸ್. ಅದಕ್ಕೆ ಗುಂಡ್ಲುಪೇಟೆಯಿಂದ ಮತ್ತೆ ನಾವು ಬಂಡೀಪುರದ ಕಡೆಗೆ ಸಾಗಿದ್ವಿ. ದಾರಿಯುದ್ದಕ್ಕೂ ಈ ಚೆಂಡು ಹೂವು ಮತ್ತು ಸನ್ಫ್ಲವರ್ ತೋಟಗಳು ಏನಿತ್ತು ಇದು ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇತ್ತು. ಇಂತೂ ಬಂಡೀಪುರಕ್ಕೆ ಎಂಟ್ರಿ ತಗೊಂಡ್ವಿ. ಸೊ ಬಂಡೀಪುರ್ ಟೈಗರ್ ರಿಸರ್ವ್ಗೆ ನಿಮಗೆ ಸ್ವಾಗತ ಆ್ಯಂಡ್ ನಮಗೆ ಸ್ವಾಗತ ಕೋರೋದಕ್ಕೆ ಅಂತ ಅಂದ್ಬಿಟ್ಟು ಈ ಜಿಂಕೆಗಳ ದಿಂಡು ಕಾದಿತ್ತಿತ್ತು. ವಯನಾಡಿಂದ ಬೇಗ ಹೊರಟು ಬಂದು ಬಂಡೀಪುರ ಸಫಾರಿ ಮಾಡೋಣ ಅನ್ನೋದು ನಮ್ಮ ಪ್ಲಾನ್ ಆಗಿತ್ತು. ಆದರೆ ಹೊರಟಿದ್ದು ಲೇಟ್ ಆಗಿದ್ದರಿಂದ ಅಟ್ಲೀಸ್ಟ್ ರೋಡ್ ಮೇಲೆ ಕಾಣಿಸುವಂತಹ ವೈಲ್ಡ್ ಲೈಫ್ನಾದರೂ ನೋಡಿ ಕಣ್ ತುಂಬಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿ ಜಸ್ಟ್ ಹ್ಯಾಡ್ ಅ ಡ್ರೈವ್ ಟು ವರ್ಡ್ಸ್ ಮಾಸಿನಗುಡಿ. ಸೊ ಬಂಡೀಪುರಿಂದ ಮಾಸಿನಗುಡಿವರೆಗೂ ಹೋಗಿ ಮತ್ತೆ ವಾಪಸ್ ರಿಟರ್ನ್ ತೊಗೊಂಡು ಬರೋದು ನಮ್ಮ ಪ್ಲಾನ್ ಆಗಿತ್ತು.
ನಮಗೆ ರಸ್ತೆ ಬದಿನಲ್ಲೇನೆ ಓಡ್ತಾ ಇದ್ದಂತಹ ಈ ಕ್ಯೂಟ್ ಪೀಕಾಕ್ ದರ್ಶನ ಆಯಿತು ಆ್ಯಂಡ್ ವಿ ವಾಸ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಸಿ ದಿಸ್ ಬ್ಯೂಟಿಫುಲ್ ಪೀಕಾಕ್. ಇವತ್ತಂತೂ ಬರೀ ಡಿಯರ್ ಅಷ್ಟೇ ಅಲ್ಲ, ರಾಶಿ ರಾಶಿ ಪೀಕಾಕ್ ಕಾಣಿಸೋದಕ್ಕೆ ಶುರುವಾಗಿದೆ. ಸೊ ಈ ಪೀಕಾಕ್ ಕೂಡ ನಮಗೆ ರಸ್ತೆ ಮೇಲೆ ಕಾಣಿಸ್ತು ಆ್ಯಂಡ್ ವಾವ್, ವಾಟ್ ಅ ಬ್ಯೂಟಿಫುಲ್ ಸೈಟಿಂಗ್. ಲಕ್ಕಿ ವಿ ಆರ್. ನಮಗಂತೂ ಇವತ್ತು ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಸಂಭ್ರಮ ಕಾದಿತ್ತು. ಯಾಕೆಂದರೆ ಎಷ್ಟು ಪೀಕಾಕ್ಗಳು ಕಾಣಿಸ್ತಾ ಇದ್ವು ಅಂದರೆ ದಾರಿ ಉದ್ದಕ್ಕೂ ನಮಗೆ ವಿಡಿಯೋ ಮಾಡಿ ಮಾಡಿ ಸುಸ್ತಾಯಿತು. ಆದರೆ ಇನ್ನೂ ನೋಡಬೇಕು ಅನ್ನೋ ತವಕ ಮಾತ್ರ ಕಮ್ಮಿ ಆಗಲಿಲ್ಲ. ಸುಮಾರು 20ಕ್ಕೂ ಹೆಚ್ಚು ಪೀಕಾಕ್ಗಳ ಸೈಟಿಂಗ್ ನಮಗೆ ಈ ಬಂಡೀಪುರ್ ಡ್ರೈವಲ್ಲಿ ಕಾಣಿಸ್ತು. ಸೊ ಬಂಡೀಪುರಿಂದ ಮಾಸಿನಗುಡಿವರೆಗೂ ಆಲ್ಮೋಸ್ಟ್ ಲೆಕ್ಕ ಹಾಕಿದ್ರೆ ನಮಗೆ 20ರಿಂದ 25 ಪೀಕಾಕ್ ಕಾಣಿಸಿದೆ ಅಂತ ಅನಿಸುತ್ತೆ. 20 ಅಲ್ಲ, 20,000 ಈ ಪೀಕಾಕ್ಗಳನ್ನು ನೋಡಿದ್ರೂ ಯಾವತ್ತಿದ್ರೂ ನಮ್ಮ ರಾಷ್ಟ್ರ ಪಕ್ಷಿಯನ್ನು ನೋಡೋದು ನಮಗೆ ಹೆಮ್ಮೆ, ಖುಷಿ, ಸಂಭ್ರಮ. ಜಿಂಕೆಗಳ ಹಿಂಡಂತೂ ದಾರಿ ಉದ್ದಕ್ಕೂ ನೋಡೋದಕ್ಕೆ ಸಿಗ್ತಾ ಇತ್ತು. ಸೊ ಈ ಹಸಿರು ಕಾಡಿನ ಮಧ್ಯದಲ್ಲಿ ಈ ಸುಂದರವಾದ ಸ್ಪಾಟೆಡ್ ಡಿಯರ್ಸ್ಗಳನ್ನು ನೋಡೋದೇ ಕಣ್ಣಿಗೆ ಹಬ್ಬ, ಒಂದು ರೀತಿಯಾದಂಥ ಖುಷಿ. ಯಾಕೆಂದರೆ ಇವತ್ತು ಬಂಡೀಪುರಕ್ಕೆ ನಾವು ಬಂದಿದ್ದು ಸಾರ್ಥಕ ಆಯಿತು. ಬಂಡೀಪುರ್ಗೆ ನಾವು ಸುಮಾರು ಸಲ ಬಂದಿದ್ದೀವಿ, ಆದರೆ ಪ್ರತಿ ಸಲ ಬಂದಾಗೂ ಈ ಕಾಡು ನಮಗೆ ಹೊಸದಾಗೆ ಕಾಣಿಸುತ್ತೆ. ಕಾಡು ಅಂದ್ರೇ ಒಂದು ವಿಸ್ಮಯ. ಇಲ್ಲಿನ ಕಾಡು ಪ್ರಾಣಿಗಳು, ಗಿಡ, ಮರ, ಪಕ್ಷಿ, ಇಲ್ಲಿನ ಆಕಾಶ, ತಂಪಾದ ಗಾಳಿ, ಸ್ವಚ್ಛವಾದ ಪರಿಸರ, ಇದನ್ನೆಲ್ಲ ನೋಡ್ತಾ ಇದ್ರೆ ಮನುಷ್ಯನ ಜೀವನಕ್ಕಿಂತ ಕಾಡು ಪ್ರಾಣಿಗಳ ಜೀವನನೇ ಎಷ್ಟು ಸುಂದರ ಅನಿಸುತ್ತೆ. ನೋಡಿ, ಮತ್ತೆ ಇನ್ನೊಂದು ಪೀಕಾಕ್ ಕಾಣಿಸ್ತು ನಮಗೆ ಇಲ್ಲಿ. ಆ್ಯಂಡ್ ವಿ ಆರ್ ರಿಯಲಿ ಫ್ಯಾಸಿನೇಟೆಡ್ ಬೈ ದ ವೇ ನೇಚರ್ ಇಸ್ ವೆಲ್ಕಮಿಂಗ್ ಅಸ್ ಟುವರ್ಡ್ಸ್ ಬಂಡೀಪುರ್ ಆ್ಯಂಡ್ ಮಾಸಿನಗುಡಿ. ಲಾಸ್ಟ್ ಟೈಮ್ ಇದೇ ಪಾಂಡ್ ಹತ್ರ ನಮಗೆ ಅಲಾರ್ಮ್ ಕಾಲ್ಸ್ ಕೇಳಿಸಿತ್ತು, ಲಂಗೂರ್ದು ಆ್ಯಂಡ್ ಸಂಬಾಡಿಯದು. ಸೊ ತುಂಬ ಹೊತ್ತು ಇಲ್ಲಿಂದ ಕಾದು ಯಾವುದೇ ರೀತಿಯಾದಂತಹ ಸೈಟಿಂಗ್ ಆಗದಿರೋ ಹೋಗಿದ್ವಿ. ಬಟ್ ಅಲ್ಲಿ ಟೈಗರ್ ಮರಿ ಹಾಕಿತ್ತು ಮತ್ತು ಆ ಮರಿನ ಕಾದು ಕೂತಿತ್ತು ಅನ್ನೋಂಥ ಒಂದು ರೂಮರ್ಸ್ ಇತ್ತು. ಜಿಂಕೆ ನವಿಲುಗಳನ್ನ ನೋಡಿ ಖುಷಿ ಪಡ್ತಾ ಇದ್ದಂತಹ ನಮಗೆ ಎದುರುಗಡೆ ಒಂದು ದೊಡ್ಡ ಸರ್ಪ್ರೈಸ್ ಕಾದಿತ್ತು. ಆನೆಗಳ ದಿಂಡು ಅಲ್ಲೇ ರೋಡ್ ಬದಿಯಲ್ಲಿ ನಿಂತಿತ್ತು ಆ್ಯಂಡ್ ಎಲ್ಲ ಪುಟ್ಟ ಮರಿಗಳು ನೋಡೋದಕ್ಕೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ವು. ತುಂಬ ಟ್ರಾಫಿಕ್ ಇತ್ತು. ಆ್ಯಸ್ ಅ ರೆಸ್ಪಾನ್ಸಿಬಲ್ ಟ್ರಾವೆಲರ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದರೆ, ನಾವು ಕಾಡು ಪ್ರಾಣಿಗಳ ಮನೆಗೆ ನಾವು ನುಗ್ಗಿದ್ದೀವಿ. ಸೊ ನಾವು ಫಸ್ಟ್ ಅವರಿಗೆ ಪ್ರಯಾರಿಟಿನ ಕೊಡಬೇಕು. ಮರಿ ಆನೆಗಳು ಇದ್ದಾಗ ಯಾವಾಗಲೂ ತಾಯಿ ಆನೆ ತುಂಬ ಕಾಷಿಯಸ್ ಆಗಿರುತ್ತೆ. ತನ್ನ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅದು ಏನು ಮಾಡೋದಕ್ಕೂ ರೆಡಿಯಾಗಿರುತ್ತೆ. ಅದಕ್ಕೆ ತುಂಬ ಹುಷಾರಾಗಿ ನಾವು ಆ ಟೈಮ್ನಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ. ಆ್ಯಂಡ್ ಈ ಪುಟ್ಟ ಆನೆ ಮರಿ ರೋಡಿಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಬಟ್ ಟ್ರಾಫಿಕ್ ಸಿಕ್ಕಾಪಟ್ಟೆ ಇತ್ತು.
ಸಂಜೆ ಆಗ್ತಾ ಇದ್ದಂಗೆನೆ ಆ ಗಿಡಗಳ ಮಧ್ಯದಿಂದ ಸೂರ್ಯನ ಕಿರಣಗಳು, ಆ ಸೂರ್ಯ ರಶ್ಮಿ ಹರಿದು ಬರೋವಂಥದ್ದು ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು. ಹಾಗೆ ನಮಗೆ ಮತ್ತೆ ಮತ್ತೆ ಪೀಕಾಕ್ ಸಿಗ್ತಾನೆ ಇತ್ತು. ಆ್ಯಂಡ್ ವಿ ವರ್ ಸೋ ಹ್ಯಾಪಿ ಲುಕಿಂಗ್ ಆಟ್ ದೀಸ್ ಬ್ಯೂಟಿಫುಲ್ ವೈಲ್ಡ್ ಲೈಫ್. ಮಾಸಿನಗುಡಿಯಿಂದ ವಾಪಸ್ಸು ಯೂಟರ್ನ್ ತಗೊಂಡು ಬಂಡೀಪುರದ ಕಡೆಗೆ ಬರೋವಾಗ ನಮಗೆ ಮತ್ತೆ ಎಲಿಫೆಂಟ್ಸ್ ಕಾಣಿಸ್ತು, ಮತ್ತೆ ಜಿಂಕೆಗಳ ಹಿಂಡಂತೂ ಅದೆಷ್ಟು ಜಿಂಕೆಗಳಿದ್ವು ಅಂತ ಅಂದ್ಬಿಟ್ಟು ಕೌಂಟ್ ಮಾಡೋಕ್ಕಾಗಲಿಲ್ಲ. ಅಷ್ಟು ಜಿಂಕೆಗಳು. ಕಣ್ಣು ಎಷ್ಟು ದೂರ ಹಾಯಿಸಿದ್ರು ಅಷ್ಟು ದೂರದವರೆಗೂ ಜಿಂಕೆಗಳ ಹಿಂಡು ಕಾಣಿಸ್ತಾ ಇತ್ತು. ಅಬ್ಬಬ್ಬಾ ಏನು ಊಟಪ್ಪ, ಸಖತ್ತಾಗಿರುವಂತಹ ಶಾಟ್ ಸಿಕ್ತು ನಮಗೆ. ಈ ವಿಡಿಯೋನ ನೋಡ್ತಾ ಇರುವಂತಹ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ, ನಮ್ಮ ಕೈಲಂತೂ ಕೌಂಟ್ ಮಾಡೋಕ್ಕಾಗಲಿಲ್ಲ, ನಿಮ್ಗೇನಾದರೂ ಹೇಳಕ್ಕೆ ಸಾಧ್ಯನಾ ನಾವಿಲ್ಲಿ ಎಷ್ಟು ಪೀಕಾಕ್ಸ್ಗಳನ್ನು ನೋಡಿದ್ವಿ, ಎಷ್ಟು ಡಿಯರನ್ನು ನೋಡಿದ್ವಿ ಅಂತ ಅಂದ್ಬಿಟ್ಟು. ನೋಡಿ, ಪೀಕಾಕ್ ಅಂತಿದಂಗೆ ಮತ್ತೆ ಇನ್ನೊಂದು ಪೀಕಾಕು ಇದು ರೋಡ್ ಕ್ರಾಸ್ ಮಾಡ್ತಾ ಇತ್ತು. ಆ್ಯಂಡ್ ಸಚ್ ಅ ಬ್ಯೂಟಿಫುಲ್ ವಿಡಿಯೋ ಕ್ಯಾಪ್ಚರ್ ಐ ಸೇ. ನಾವು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಅಷ್ಟು ಕಿಲೋಮೀಟರ್ಸ್ ಎಕ್ಸ್ಟ್ರಾ ಡ್ರೈವ್ ಮಾಡಿ ಬಂಡೀಪುರ್ಗೋಸ್ಕರ ಅಂತ ವಯನಾಡಿಂದ ಬಂದು ಮತ್ತೆ ಈ ಒಂದು ಮಾಸಿನಗುಡಿವರೆಗೂ ಡ್ರೈವ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಮಳೆ ಬರ್ತಾ ಇತ್ತು, ಅದರ ಜೊತೆಯಲ್ಲಿ ನಮಗೆ ಬೇಕಾದಷ್ಟು ವೈಲ್ಡ್ ಲೈಫ್ ಸೈಟಿಂಗ್ ಆಯಿತು. ಬರ್ಡ್ಸ್ ಅಂತೂ ಐ ಟೆಲ್ ಯು, ಈ ಕ್ಯಾಮ್ರಾ ಕಣ್ಣಿಗೆ ಅದು ಕಾಣಿಸೋದಿಲ್ಲ, ಇದು ಮೊಬೈಲ್ ಕ್ಯಾಮ್ರಾ ಆಗಿರೋದ್ರಿಂದ ನಮಗೆ ಬೇಕಾದಷ್ಟು ಬರ್ಡ್ಸ್ ಸೈಟಿಂಗ್ ಆಯಿತು. ಆ್ಯಂಡ್ ದ ನೇಚರ್ ವಾಸ್ ಸೋ ಬ್ಯೂಟಿಫುಲ್, ಅ ಬ್ಲಿಸ್ಫುಲ್ ಡ್ರೈವ್. ಇಷ್ಟು ಸುಂದರವಾದ ಪ್ರಕೃತಿನ ಆನಂದಿಸ್ತಾ ನಮ್ಮ ಮನೆ ಕಡೆಗೆ ನಾವು ವಾಪಸ್ ಹೋದ್ವಿ. ಸೊ ಇದಿಷ್ಟು ನಮ್ಮ ವಯನಾಡ್ ಸೀರೀಸ್ ವಿತ್ ಬಂಡೀಪುರ್ ಆಗಿತ್ತು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್.